ವಿರುದ್ಧ ಇಡಿ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ಇದಕ್ಕೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದೇಶದಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ, ಹೋರಾಟ ನಡೆಸಿದ್ದಾರೆ. ನವದೆಹಲಿಯ ಇಡಿ ಕಚೇರಿಯ ಎದುರು ಕಾಂಗ್ರೆಸ್ ಹೈಡ್ರಾಮಾ ನಡೆಸಿತು. ತನಿಖಾ ಏಜೆನ್ಸಿಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ದೇಶದಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯ ಮೂಲಕ ಕಹಳೆ ಮೊಳಗಿಸಿದ್ದಾರೆ. ಎಲ್ಲಾ ರಾಜ್ಯಗಳ ಇಡಿ ಕಚೇರಿಯ ಮುಂದೆ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಇದು ನವದೆಹಲಿಯಲ್ಲಿ ಇಡಿ ಕಚೇರಿಯ ಎದುರು ಕಾಂಗ್ರೆಸ್ ನಡೆಸಿದಂತ ಪ್ರತಿಭಟನೆ ಮತ್ತು ಹೈಡ್ರಾಮಾ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ದೆಹಲಿಯ ಇಡಿ ಕಚೇರಿ ಇದು. ಇಡಿ ಕಚೇರಿಯ ಮುಂದೆ ಕಾಂಗ್ರೆಸ್ ನಡೆಸಿದಂತ ಪ್ರತಿಭಟನೆ. ದೇಶದಾದ್ಯಂತ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದೆ, ಬೀದಿಗಿಳಿದಿದ್ದಾರೆ ದೇಶದಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು. ನರೇಂದ್ರ ಮೋದಿ ಅವರಿಗೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಕಂಡ್ರೆ ಹೆದರಿಕೆ. ಅದಕ್ಕೋಸ್ಕರ ನೇರವಾಗಿ ಎದುರಿಸಲಿಕ್ಕೆ ಆಗಲ್ಲ ಅವರಿಗೆ. ಅದಕ್ಕೋಸ್ಕರ ಈ ಇಡಿ ಐಟಿಗಳನ್ನ ಮುಂದಿಟ್ಕೊಂಡು ಹೆದರ್ಸ್ತಾರೆ. ನಾವು ಯಾರು ಹೆದರಲ್ಲ. ಇವತ್ತು ಒಬಿಸಿ ಡಿಪಾರ್ಟ್ಮೆಂಟ್ ಇಂದ, ಆಲ್ ಇಂಡಿಯಾ ಒಬಿಸಿ ಡಿಪಾರ್ಟ್ಮೆಂಟ್ ಇಂದ ಇವತ್ತು ನಾವು ಧರಣಿ ಮಾಡ್ತಾ ಇದ್ದೀವಿ. ಯಾವುದಕ್ಕೂ ನಾವು ಹೆದರಲ್ಲ, ಜೈಲಿಗೆ ಹೋಗ್ಲಿಕ್ಕೂ ತಯಾರಿದ್ದೀವಿ. ಅದನ್ನ ನಮ್ಗೆ ಹೆದರ್ಸ್ಲಿಕ್ಕೋಸ್ಕರ ಮಾಡ್ತಿದ್ದಾರೆ. ಜೈಲಿಗೆ ಹೋಗ್ಲಿ, ನಾವು ಜೈಲಿಗೆ ಹೋಗ್ಲಿ ತಯಾರಿದ್ದೀವಿ. ನಮ್ಮನ್ನ ಜೈಲಿ ಹಾಕ್ಲಿ, ಅವ್ರಿಗಿಂತ ಮೊದಲು ನಮ್ಮನ್ನ ಜೈಲಿ ಹಾಕ್ಲಿ ಅವರು. ಅಷ್ಟೇ. ಅದೇ ಬಿಹಾರ್ ಚುನಾವಣೆಗೋಸ್ಕರ ಇವೆಲ್ಲ ನಾಟಕ ಮಾಡ್ತಾರೆ. ಅಂದ್ರೆ ತಾವು ಸಾಚ ಅಂತ ತೋರಿಸ್ಲಿಕ್ಕೆ ಅಂಬಾನಿಗೆ ಮತ್ತೆ ಅದಾನಿಗೆ ಕೊಟ್ಟಿದಾರ ಆ ಬೆನಿಫಿಟ್ ಗಳನ್ನ ಇವತ್ತು ತೋರಿಸ್ಲಿಕ್ಕೋಸ್ಕರ ಮಾಡ್ಲಿಕ್ಕೆ ಅಷ್ಟೇ. ಮುಚ್ಚಲಿಕ್ಕೋಸ್ಕರ, ತಮ್ಮ ವೈಫಲ್ಯವನ್ನು ಮುಚ್ಚಲಿಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಏನೇ ಇಲ್ಲ, ಆಗಿಲ್ಲ. ಯಾವುದು ಅಕ್ರಮ ಆಗಲೇ ಇಲ್ಲ. ಆಗಿದ್ದಿದ್ರೆ ನಿಜವಾಗ್ಲೂ ಆಗಿದ್ದಿದ್ರೆ ಸಾಬೀತಾಗಲಿ, ನಾವು ಅದನ್ನ ಎದುರಿಸ್ತೇವೆ. ಈ ರೀತಿ ಅಕ್ರಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.